ಸ್ಟೆಪ್ಸ್ ಟು ಕ್ರಿಯೇಟ್ ಅ ಟೇಬಲ್ ಆಫ್ ಕಂಟೆಂಟ್. ಟೇಬಲ್ ಆಫ್ ಕಂಟೆಂಟನ್ನು ನಿರ್ಮಿಸಲು ಕ್ರಮಗಳನ್ನು ಬರೆಯಿರಿ ಅಥವಾ ರಚಿಸಲು ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಪ್ಲೇಸ್ ದ ಕರ್ಸರ್ ವೇರ್ ದ ಟೇಬಲ್ ಆಫ್ ಕಂಟೆಂಟ್ ಶುಡ್ ಅಪಿಯರ್. ಟೇಬಲ್ ಆಫ್ ಕಂಟೆಂಟನ್ನು ಯಾವಾಗಲೂ ನಾವು ಒಂದು ಡಾಕ್ಯುಮೆಂಟ್ನ ಫಸ್ಟ್ ಪೇಜಲ್ಲಿ ಬರಿತೀವಿ. ಸೊ ಹಾಗಾಗಿ ಫಸ್ಟ್ ಪೇಜಲ್ಲಿ ಫಸ್ಟ್ ಪ್ಲೇಸಲ್ಲಿ ನಾವು ನಮ್ಮ ಮೌಸ್ ಕರ್ಸರನ್ನು ಇಟ್ಟಿರ್ತೀವಿ. ಓಕೆನಾ. ಅದಾದಮೇಲೆ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ ಟೇಬಲ್ ಆಫ್ ಕಂಟೆಂಟ್ ಆ್ಯಂಡ್ ಇಂಡೆಕ್ಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಟೇಬಲ್ ಆಫ್ ಕಂಟೆಂಟ್ಸ್ ಇಂಡೆಕ್ಸ್ಡ್ ಬಿಬ್ಲಿಯೋಗ್ರಫಿ ಅಂತ ಇರುತ್ತೆ. ಸೊ ಆಪ್ಷನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಮಾಡಿದ ತಕ್ಷಣ ನಮಗೆ ಫಾರ್ಮ್ಯಾಟ್ ಅಥವಾ ಸ್ಟೈಲನ್ನು ಯೂಸ್ ಮಾಡೋದಕ್ಕೆ ಕೇಳುತ್ತೆ ನಮಗೆ. ಅಂದರೆ ಅಲ್ಲಿ ನಿಮಗೆ ಹೆಡ್ಡಿಂಗ್ಸು ಸಬ್ ಹೆಡ್ಡಿಂಗ್ಸ್ದು ಬೇರೆ ಬೇರೆ ಸ್ಟೈಲನ್ನು ಅಪ್ಲೈ ಮಾಡೋಂಗಿದ್ರೆ ಅಲ್ಲಿ ಮಾಡ್ಬೋದು, ಅಥವಾ ಪೇಜ್ ನಂಬರ್ ತೋರಿಸ್ಬೇಕೋ ಬೇಡವೋ ಈ ಥರ ಎಲ್ಲ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ನಾವು ಓಕೆಯನ್ನು ಕ್ಲಿಕ್ ಮಾಡಿದ ಮೇಲೆ ನಮಗೆ ಟೇಬಲ್ ಆಫ್ ಕಂಟೆಂಟು ಬರುತ್ತೆ, ಹೌದಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ಸೊ ನೆಕ್ಸ್ಟ್ ಕ್ವಶನ್ ಬಂದು ರೈಟ್ ದ ಸ್ಟೆಪ್ಸ್ ಟು ಕ್ಯಾಲ್ಕುಲೇಟ್ ಸಬ್ ಟೋಟಲ್. ಟೋಟಲ್ ಅಲ್ಲ, ಸಬ್ ಟೋಟಲನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಟೆಪ್ಸನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೆಲೆಕ್ಟ್ ದ ಡಾಟಾ ರೇಂಜ್. ಓಕೆನಾ. ಅಂದರೆ ನಮಗೆ ಯಾವುದ್ರದ್ದು ಸಬ್ ಟೋಟಲ್ ಮಾಡಬೇಕಿದೆ ಅಂದರೆ ಇವಾಗ ರಿಪೀಟೆಡ್ ಆಗಿರುತ್ತೆ ಡಾಟಾ, ಹೌದಲ್ವಾ. ಅಂದರೆ ನಾನು ಡೈಲಿ ಅಂಗಡಿಗೆ ಹೋಗೋದನ್ನು ನಾನು ಒಂದು ಎಕ್ಸೆಲಲ್ಲಿ ಡಾಟಾವನ್ನು ಎಂಟ್ರಿ ಮಾಡಿ ಇಡ್ತಾ ಇದ್ದೀನಿ ಅಂದಾಗ ನಾನು ಡೈಲಿ ಹೋದಾಗ ನಾನು ಸೇಮ್ ಮಟೀರಿಯಲ್ ತೊಗೊಂಬರ್ಬೋದು, ಹೌದಲ್ವಾ. ಅಂಥದ್ದೊಂದು ಇದ್ದಾಗ ಬರೀ ಆ ಒಂದು ಮಟೀರಿಯಲ್ಸ್ ಇವತ್ತು 2 ದಿನ ಕಂಟಿನ್ಯೂ ಆಗಿ ಹೋಗಿ ಪೆನ್ನೆ ತೊಗೊಂಬಂದೆ, 3ನೇ ದಿನದಿಂದ ಕಂಟಿನ್ಯೂ ಆಗಿ ಎಗ್ ತೊಗೊಂಬಂದು ಹಾಲು ತೊಗೊಂಬಂದು ಈ ಥರ ಏನೋ ಹಾಕಿರ್ತೀವಲ್ಲ, ಬಟ್ ಸಿಮಿಲರ್ ಆಗಿ ಇರ್ತಾವಲ್ಲ. ಸೊ ಅಲ್ಲಿ ನಾವು ಸಬ್ ಟೋಟಲನ್ನು ಯೂಸ್ ಮಾಡ್ತೀವಿ. ಇವಾಗ 3 ದಿನ ಕಂಟಿನ್ಯೂ ಆಗಿದ್ದೀನಿ, 3 ದಿನ ಕಂಟಿನ್ಯೂ ಪೆನ್ ತೊಗೊಂಡಿದ್ದೀನಿ ಅಂದಾಗ ಅಲ್ಲಿ ನಾವು ಸಬ್ ಟೋಟಲನ್ನು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೆಲೆಕ್ಟ್ ದ ಡಾಟಾ ರೇಂಜ್. ಸೆಲೆಕ್ಟ್ ದ ಡಾಟಾ ರೇಂಜ್ ಅಂದರೆ ಏನು ಮಾಡ್ತೀವಿ, ನಮಗೆ ಯಾವ್ಯಾವುದು ಸಬ್ ಟೋಟಲ್ ಆಗಿದೋ ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅದಾದಮೇಲೆ ಗೋ ಟು ಡಾಟಾ ಆಪ್ಷನ್ಗೆ ಹೋಗ್ತೀವಿ ಮೆನು ಬಾರಲ್ಲಿ. ಅದಾದಮೇಲೆ ಸಬ್ ಟೋಟಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೆಲೆಕ್ಟ್ ದ ಕಾಲಮ್ ಟು ಗ್ರೂಪ್ ಬೈ ಅಂತ ಕೇಳಿದ್ದಾರೆ. ಅಂದರೆ ಯಾವ ಕಾಲಮ್ಗೂ ಗ್ರೂಪ್ ಮಾಡಬೇಕು ಅಂತ ಕೇಳಿದ್ದಾರೆ. ನೀವು ರೋದಲ್ಲಿ ಹಾಕಿದರೆ ರೋ ಸೆಲೆಕ್ಟ್ ಮಾಡ್ಬೋದು, ಕಾಲಮಲ್ಲಿ ಹಾಕಿದರೆ ಕಾಲಮಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಚೂಸ್ ದ ಫಂಕ್ಷನ್. ಈಗ ನೀವು ಸಬ್ ಟೋಟಲ್ ಮಾಡಬೇಕಾದ್ರೆ ಅದನ್ನು ಬರೀ ಕೂಡಿಸ್ತೀರೋ, ಎವರೇಜ್ ಮಾಡ್ತೀರೋ ಅಥವಾ ಮಲ್ಟಿಪ್ಲೈ ಮಾಡ್ತೀರಾ, ಇದು ಫಂಕ್ಷನನ್ನು ಸೆಲೆಕ್ಟ್ ಮಾಡಿ ಓಕೆ ಅಂದಮೇಲೆ ನಾವು ಕ್ಲಿಕ್ ಮಾಡೋ ಮುಖಾಂತರ ನಾವು ಸಬ್ ಟೋಟಲನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ, ಹೌದಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಏನಿದೆ, ರೈಟ್ ದ ಸ್ಟೆಪ್ಸ್ ಟು ಯೂಸ್ ಗೋಲ್ ಸೀಕನ್ನು ಯಾವ ರೀತಿ ಬಳಸ್ತೀವಿ ಅಂತ ಸ್ಟೆಪ್ಸನ್ನು ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಅದ್ರಲ್ಲಿ ಏನು ಮಾಡ್ತೀವಿ ನಾವು ಫಸ್ಟು ಸೆಲ್ಲನ್ನು ಸೆಲೆಕ್ಟ್ ಮಾಡ್ತೀವಿ ಎಲ್ಲಿ ನಾವು ಫಾರ್ಮುಲಾವನ್ನು ಹಾಕಿರ್ತೀವೋ. ಅಂದರೆ ಇವಾಗ ನಾನು ಒಂದು 50 ರೂಪಾಯಿಗೆ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಅದನ್ನು 60 ರೂಪಾಯಿಗೆ ಮಾರ್ತಾ ಇದ್ದೀನಿ. ಸೊ ಹಾಗಾದರೆ ನನಗೆ ಪ್ರಾಫಿಟ್ ಎಷ್ಟು ಅಂದಾಗ ನಾನೇನು ಮಾಡ್ತೀನಿ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಮಾಡ್ತೀನಿ. ಆವಾಗ ನಾನು ಫಾರ್ಮುಲಾ ಹಾಕಿರ್ತೀನಿ ಮುಂದೆ, ಹೌದಲ್ವಾ. ಸೊ ಅಲ್ಲಿ ನನಗೆ ಪ್ರಾಫಿಟ್ಟಲ್ಲಿ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಮಾಡಿದಾಗ 10 ರೂಪಾಯಿ ಅಂತ ಬರುತ್ತೆ. ಸೊ ಆ ಸೆಲ್ಲನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ಅಲ್ಲಿ ನಾನೀಗ ಫಾರ್ಮುಲಾ ಹಾಕಿದ್ದೀನಿ, ಹೌದಲ್ಲ. ಫಾರ್ಮುಲಾ ಹಾಕಿರೋ ಸೆಲ್ಲನ್ನು ಸೆಲೆಕ್ಟ್ ಮಾಡಿದಾದಮೇಲೆ ಟೂಲ್ಸ್ಗೆ ಹೋಗಿ ಗೋಲ್ ಸೀಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಇನ್ ಟಾರ್ಗೆಟ್ ವ್ಯಾಲ್ಯೂ ಎಂಟರ್ ದ ರಿಕ್ವೈರ್ಡ್ ರಿಸಲ್ಟ್. ಅಂದರೆ ಇವಾಗ ನಿಮಗೆ ಏನು ರೀಚ್ ಆಗಬೇಕಾಗಿದೆ, ಯಾವಾಗ ಗೋಲ್ ರೀಚ್ ಆಗಬೇಕು ಅಂದರೆ ನಿಮಗೆ ಇವಾಗ ಪ್ರಾಫಿಟ್ ಜಾಸ್ತಿ ಆಗಬೇಕಾ, ಹೌದಾ. ಪ್ರಾಫಿಟ್ ಜಾಸ್ತಿ ಆಗಿದ್ರೆ ಎಷ್ಟು ಜಾಸ್ತಿ ಆಗಬೇಕು, ಹೌದಾ. ಮತ್ತು ಆಮೇಲೆ ಇನ್ಪುಟ್ ಸೇಲ್ಸ್ ಅಂದರೆ ನಿಮಗೆ ಇವಾಗ ನೀವು ಒಂದೇ ಪ್ರಾಡಕ್ಟ್ ತಂದು ಒಂದೇ ಒಂದು ಬಟ್ಟೆ ತಂದು ಒಂದೇ ಮಾರಿದರೆ ಅದು ಒಂದರದ್ದು ಮಾತ್ರ ನಿಮಗೆ ಗೋಲ್ ಇದು ಮಾಡೋಕ್ಕೆ ಆಗೋದಿಲ್ಲಲ್ಲ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಇನ್ಪುಟ್ ಸೇಲ್ ಅಂದಾಗ ಅದ್ರ ಹಿಂದ್ಗಡೆ ಇರೋ ಸೇಲ್ಸ್ ಅಂದರೆ ನಾನು ಎಷ್ಟು ಬಟ್ಟೆ ಮಾರಿದ್ದೀನಿ, ಹೌದಾ, ಎಷ್ಟು ಬಟ್ಟೆ ಮಾರಿದ್ದೀನಿ ಅಥವಾ ಎಷ್ಟು ಪ್ರೈಸ್ ಮಾಡಿದ್ದೀನಿ, ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ ಆಗಿ ಕೊಡ್ತೀವಿ. ಅಂದರೆ ಇವಾಗ ನಾನೇನು ಮಾಡಿದೆ, 50 ರೂಪಾಯಿಗೆ ಒಂದು ಬಟ್ಟೆ ತಂದು 60 ರೂಪಾಯಿಗೆ ಮಾರಿ 10 ರೂಪಾಯಿ ಪ್ರಾಫಿಟನ್ನು ಉಳಿಸ್ಕೊಂಡಿದ್ದೀನಿ. ಇವಾಗ ನಾನು ಈ ಪ್ರಾಫಿಟ್ಗೆ ಗೋಲ್ ಸೆಟ್ ಮಾಡ್ತೀನಿ. ಈ ಪ್ರಾಫಿಟ್ ನನಗೆ 100 ರೂಪಾಯಿ ಆಗಬೇಕು. ಸೊ 100 ರೂಪಾಯಿ ಆಗಬೇಕಂದ್ರೆ ನನಗೆ ಇಲ್ಲಿ ಯಾವ ಕೆಲಸ ಮಾಡೋದ್ರಿಂದ ನನಗೆ ಈ 100 ರೂಪಾಯಿ ಅಚೀವ್ ಮಾಡ್ಬೋದು. ಒಂದು, ಈ ಕೊಂಡ್ಕೊಂಬಂದಿರ್ತೀನಲ್ಲ ಬಟ್ಟೆ, ಅದ್ರದ್ದು ಒಂದು ಕೊಂಡ್ಕೊಳ್ಳೋ ಬದಲು ಒಂದು 100 ಕೊಂಡ್ಕೊಂಡ್ರೆ ನಾನು 100 ರೂಪಾಯಿ ಅಚೀವ್ ಮಾಡೋಕ್ಕಾಗುತ್ತೆ ಪ್ರತಿಯೊಂದರಲ್ಲಿ. ಅಥವಾ 10 ಕೊಂಡ್ಕೊಂಡ್ರೆ ನಾನು ಪ್ರತಿಯೊಂದರಲ್ಲಿ 10 ರೂಪಾಯಿ ಉಳಿಸಿದ್ರೆ 100 ರೂಪಾಯಿ ಪ್ರಾಫಿಟನ್ನು ನಾನು ತೆಗೆಯೋದಕ್ಕಾಗುತ್ತೆ, ಹೌದಲ್ವಾ. ಇಲ್ಲ ಅಂದರೆ ನಾನು ಒಂದೇ ಬಟ್ಟೆ ಇದ್ದರೆ ನಾನು ಪ್ರೈಸ್ ಸೆಲ್ ಏನು ಮಾಡ್ತೀನಲ್ಲ ಅದರಲ್ಲಿ ನಾನು 100 ರೂಪಾಯಿ ಪ್ರಾಫಿಟನ್ನು
ಇನ್ಕ್ರೀಸ್ ಮಾಡಬೇಕಾಗುತ್ತೆ, ಹೌದಲ್ವಾ? ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇನ್ಪುಟ್ಟಾಗಿ ತೊಗೊತೀರಿ, ಸೆಲೆಕ್ಟ್ ಮಾಡ್ತೀವಿ ಹಿಂದೆ ಇರೋ ಸೆಲ್ಲನ್ನು, ಓಕೆನಾ? ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀವಿ, ಅಥವಾ ಕೀಬೋರ್ಡಲ್ಲಿ ಎಂಟರನ್ನು ಕ್ಲಿಕ್ ಮಾಡ್ತೀವಿ. ಹಂಗೆ ಮಾಡೋ ಮುಖಾಂತರ ನಾವು ಗೋಲ್ ಸಿಕ್ಕನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ರೈಟ್ ದ ರೂಲ್ಸ್ ಫಾರ್ ನೇಮಿಂಗ್ ಅ ಮೈಕ್ರೋ ಮಾಡೆಲ್. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲಿದ್ರದ್ದು ಆಲ್ರೆಡಿ ಕ್ವಶನ್ ಬಂದಿತ್ತಲ್ವ, ಮ್ಯಾಕ್ರೋ ಮಾಡೆಲ್ಗಳಿಗೆ ಹೆಸರಿಡುವ ನಿಯಮಗಳನ್ನು ಬರೆಯಿರಿ. ಅಂದರೆ ನೋಡ್ರಿ, ಮಸ್ಟ್ ಬಿಗಿನ್ ವಿತ್ ಅ ಲೆಟರ್, ಅಂದರೆ ಅಕ್ಷರದಿಂದನೇ ಸ್ಟಾರ್ಟ್ ಆಗಬೇಕು, ಯಾವುದೇ ರೀತಿಯಾಗಿ ನಂಬರ್ಸ್ಗಳಿಂದ ಸ್ಟಾರ್ಟ್ ಆಗೋ ಆಗಿಲ್ಲ. ಕ್ಯಾನ್ ಕಂಟೈನ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಅಂಡರ್ಸ್ಕೋರ್, ಅಂದರೆ ನಂಬರ್ಸ್ ಇರ್ಬೋದು, ಓಕೆ, ಬಟ್ ಫಸ್ಟ್ ಇರೋಂಗಿಲ್ಲ. ಲೆಟರ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಅಂಡರ್ಲೈನ್ಸ್ ಇರ್ಬೋದು, ಓಕೆನಾ? ನೋ ಸ್ಪೇಸ್ ಆರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಲೌಡ್, ಅಂದರೆ ನಾವಿವಾಗ ಸ್ಟಾರ್, $, ಇವೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ, ಕ್ವಶನ್ ಮಾರ್ಕ್ ಇದ್ದ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ನಾವು ಬಳಸೋ ಆಗಿರೋದಿಲ್ಲ ಮ್ಯಾಕ್ರೋ ಮಾಡಲ್ ನೇಮಿಂಗಲ್ಲಿ, ಓಕೆನಾ? ಅದಾದ್ಮೇಲೆ ಶುಡ್ ನಾಟ್ ಯೂಸ್ ರಿಸರ್ವ್ಡ್ ಕೀವರ್ಡ್ಸ್, ಅಥವಾ ಬೇರೆ ಕೀವರ್ಡ್ಸನ್ನು ನಾವು ಯೂಸ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ, ಓಕೆನಾ? ಸೊ ನೆಕ್ಸ್ಟ್ ಏನಿದೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಬಂದು ರೈಟ್ ದ ಸ್ಟೆಪ್ಸ್ ಟು ಇನ್ಸರ್ಟ್ ಆ್ಯನ್ ಇಮೇಜ್ ಇಂಟು ಅ ಡಾಕ್ಯುಮೆಂಟ್. ಒಂದು ಇಮೇಜನ್ನು ಡಾಕ್ಯುಮೆಂಟಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸ್ಟೆಪ್ಸ್ ಇಲ್ಲಿದೆ. ಸೊ ನೋಡ್ಕೋರಿ, ಕರ್ಸರ್ನ ಇಮೇಜ್ ಎಲ್ಲಿ ಹಾಕಬೇಕು ಅಲ್ಲಿ ತೊಗೊಂಡೋಗಿ ಇನ್ಸರ್ಟ್ಗೆ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಫ್ರಮ್ ಫೈಲಿಂದ ಇಮೇಜ್ ಇಂಪೋರ್ಟ್ ಮಾಡೋದಿದ್ರೆ ಫೈಲ್ಗೆ ಹೋಗಿ ನಿಮ್ಗೆ ಯಾವ ಇಮೇಜ್ ಬೇಕೋ ಅಂತ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ಇಮೇಜ್ ಇನ್ಸರ್ಟ್ ಆಗುತ್ತೆ ಡಾಕ್ಯುಮೆಂಟಲ್ಲಿ, ಹೌದಲ್ಲ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ರೈಟ್ ದ ಸ್ಟೆಪ್ಸ್ ಟು ರನ್ ಮ್ಯಾಕ್ರೋ ಇನ್ ಸ್ಪ್ರೆಡ್ಶೀಟಲ್ಲಿ ಮ್ಯಾಕ್ರೋನ ಯಾವ ರೀತಿ ರನ್ ಮಾಡ್ತೀರಿ ಅಥವಾ ಬಳಸ್ತೀರಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆ ಸ್ಟೆಪ್ಸ್ ಇದೆ ನೋಡಿರಿ, ಏನಿದೆ, ಓಪನ್ ದ ಸ್ಪ್ರೆಡ್ಶೀಟ್, ಗೋ ಟು ಟೂಲ್ ಮ್ಯಾಕ್ರೋ, ರನ್ ಮ್ಯಾಕ್ರೋ, ಸೆಲೆಕ್ಟ್ ಮ್ಯಾಕ್ರೋ ನೇಮ್, ಕ್ಲಿಕ್ ರನ್, ಹೌದಲ್ವಾ? ಫಸ್ಟು ಸ್ಪ್ರೆಡ್ಶೀಟನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿದ್ದಾದಮೇಲೆ ಈಗ ಆಲ್ರೆಡಿ ನಾವು ಸೇವ್ ಮಾಡಿರ್ತೀವಿ ಮ್ಯಾಕ್ರೋಸನ್ನು, ಓಕೆನಾ? ಸೊ ಆವಾಗ ಟೂಲ್ಸ್ಗೆ ಹೋಗಿ ಮ್ಯಾಕ್ರೋಸ್ಗೆ ಹೋಗಿ ರನ್ ಮ್ಯಾಕ್ರೋಸ್ ಅಂತೀವಿ. ಯಾವ ಮ್ಯಾಕ್ರೋ ರನ್ ಆಗಬೇಕೋ ಅದರದ್ದು ನೇಮನ್ನು ನಾವಲ್ಲಿ ಮ್ಯಾಕ್ರೋ ಮಾಡೆಲ್ದು ನಮಗೆ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಯಾವ ಮ್ಯಾಕ್ರೋ ನಾವು ಸೇವ್ ಮಾಡಿ ಇಟ್ಟಿರ್ತೀವಿ ಅಥವಾ ಪ್ರೀ ಡಿಫೈನ್ಡ್ ಆಗಿ ಯಾವ ಇದಾವೆ ಮ್ಯಾಕ್ರೋಸು, ಅದ್ರ ನೇಮ್ ನಮ್ಗೆ ಏನು ಬೇಕೋ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ರನ್ ಅಂತ ಕೊಡ್ತೀವಿ. ಸೊ ಆಟೋಮೆಟಿಕ್ಕಾಗಿ ಅದು ಅದನ್ನು ರನ್ ಮಾಡುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿರಿ, ರೈಟ್ ದ ಸ್ಟೆಪ್ಸ್ ಟು ರನ್ ಅ ಮ್ಯಾಕ್ರೋಸಿನ ಸ್ಪ್ರೆಡ್ಶೀಟ್. ರಿಪೀಟ್ ಆಯ್ತಾ ಇದು? ಸೊ ಹಾಗಾದರೆ ಇಲ್ಲಿಗೆ ಇದಿಷ್ಟು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್, ಓಕೆನಾ? ಸೊ ಇದ್ರದ್ದು ನೋಡ್ರಿ ಹೇಳ್ತೀನಿ, ಯಾವುದೇ ರೀತಿ ನಾನು PPT ಕೊಡೋದಿಲ್ಲ ಅಥವಾ PDF ಕೊಡೋದಿಲ್ಲ. ಎನಿ ಕಂಡೀಷನ್ ನೀವು ವಿಡಿಯೋ ನೋಡಿ ಬರ್ಕೊಡ್ರಿ, ಯಾಕಂದರೆ ಇದರಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇದ್ದಾವೆ, ಇವಾಗ ನೋಡಿದ್ವಲ್ಲ ನಾವು. ಸೊ ಹಾಗಾಗಿ ನೀವೇನು ಮಾಡಿ, ನಾನು ಈ ಹಿಂದೆ ಒಂದೊಂದು ಚಾಪ್ಟರ್ದು ನಿಮಗೆ PDF PPT ಕೊಟ್ಟಿದ್ದೀನಿ, ಹೌದಲ್ವಾ? ಸೊ ಅದನ್ನು ನೋಡಿಕೊಂಡು ಆನ್ಸರ್ ವೆರಿಫೈ ಮಾಡಿಕೊಂಡು ನೀವು ಓದ್ಕೋಬೇಕಾಗತ್ತೆ. ಸೊ ಸರಿನಾ? ಸೊ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಬರ್ತಿದೆ. ಸೊ ಚೆನ್ನಾಗಿ ಸ್ಕೋರ್ ಮಾಡಿ. ಮತ್ತೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ಇದೇ ರೀತಿ ಸೈನ್ಸ್ದು ಕೂಡ ನಾವು ಮುಂದೆ ವಿಡಿಯೋನ ತರ್ತೀವಿ, ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿ, ಓಕೆನಾ? ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿ ಇವತ್ತು ನಾವು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ ಸೆಷನ್ನ ಮಾಡಿದ್ವಿ, ಓಕೆನಾ? ಸೊ ಫಾರ್ಮ್ಯಾಟ್ ಕೂಡ ಇದೇ ಥರ ಇರುತ್ತೆ. ಏನಪ್ಪ ಅಂದರೆ ಫಸ್ಟು ನಮಗೆ 10 MCQs ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಆಮೇಲೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್, ಓಕೆ? 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್, ಆಮೇಲೆ 1 ಮ್ಯಾಚ್ ದ ಫಾಲೋಯಿಂಗ್ 5 ಮಾರ್ಕ್ಸ್, ಹೌದಾ? ಅದಾದಮೇಲೆ ಶಾರ್ಟ್ ಆನ್ಸರ್ಸ್ದು 5 ಕ್ವಶನ್ಸು ಮತ್ತು ಲಾಂಗ್ ಆನ್ಸರ್ಸ್ದು 10 ಕ್ವಶನ್ಸು, ಅಲ್ಲ, ಅದು ಶಾರ್ಟ್ ಆನ್ಸರ್ಸ್ದು 10 ಕ್ವಶನ್ಸು, ಲಾಂಗ್ ಆನ್ಸರ್ದು 5 ಕ್ವಶನ್ಸು. ಸೊ ಇದು ಪ್ಯಾಟರ್ನ್ ಇರುತ್ತೆ ಯಾವಾಗಲೂ ನಿಮ್ಮದು ಕ್ವಶನ್ ಪೇಪರ್ದು, ಓಕೆನಾ? ಸೊ ನೋಡಿ, ನೋಟ್ಸ್ ಮಾಡಿ. ಇದು ಮಾತ್ರ ಇಷ್ಟು ದಿನ ಓದಿರೋ ಇಲ್ಲ, ಇವತ್ತು ಹೇಳಿರೋದನ್ನು ಮಾತ್ರ ಡೆಫಿನೆಟಾಗಿ ಓದಿ, ಪಕ್ಕ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟು, ಓಕೆನಾ? ಓಕೆ, ಸೊ ಥ್ಯಾಂಕ್ ಯು. ಸೊ ನಾನು ಕ್ಲೋಸ್ ಮಾಡ್ತೀನಿ ಇವಾಗ.